ಈ ವರ್ಷಕ್ಕೆ ಈ ಕುರಿಯ 5 ಲಕ್ಷ ರೂಪಾಯಿ ದುಡ್ಡು ದುಡಿದಿನಿ ಹೆಂಗಂತ ಗೊತ್ತಾಗ್ಬೇಕಾ ಈ ವಿಡಿಯೋ ನೋಡಿ ಸರ್ ಸರ್ ಈ ವಾದ 16 ಕೆಜಿ 17 ಕೆಜಿ ಬರುತ್ತೆ ನಾವು ಕಾಡಲ್ಲಿ ಮೇಯಿಸಿ ಪಾಯಮನೆ ಮೇದ್ರೆ ಈ ತರ ಬರಲ್ಲ ಕಾಡಿನಲ್ಲಿ ಮೇಯ್ಬೇಕು ಗಿಡ್ಕೊ ಒಂದು ಎಲೆ ತಿನ್ಕೊಂಡ್ರು ಈ ಮಾಂಸ ಋಷಿ ಬರುತ್ತೆ ಸರ್ ಸರ್ ಈ ವಾಡು 25,000 ರೂಪಾಯಿ 3 ವಾದ ಮರಿ ಹಾಕಿದ್ದೆ ಇದ್ರ ಬೆಲೆ 25,000 ರೂಪಾಯಿ ಒಂದು ತರ 3 ಮರಿ ಹಾಕುತ್ತೆ ಸರ್ ಈ ತರ ವರ್ಷಕ್ಕೆ 6 ಮರಿ ಕೊಡುತ್ತೆ ಸರ್ ಜೋಳ ಬೂಸ ಸೆಡೆ ಎಲ್ಲ ಹಾಕಿ ಮೇಯಿಸಿ ದೊಡ್ಡ ಮಾಡ್ಕೊಂಡು ನಾವು ಕುರಿ ಒಳಗೆ ಬಿಟ್ಕೊಂಡು ಆಗ ಇಂಪ್ರೂವ್ ಮಾಡ್ಕೊಂಡ್ರೆ ಇದು ಸ್ಟಾರ್ಟಿಂಗ್ ಬಂದು ಈಗ 12,000 ಹೋಗಂಗೆ ಬೆಲೆ ಆಗೈತಿ ಕುರಿ ಸರ್ ಈ ವಾದ 16 ಕೆಜಿ 17 ಕೆಜಿ ಬರುತ್ತೆ ನಾವು ಕಾಡಲ್ಲಿ ಮೇಯಿಸಿ ಪಾಯಮನೆ ಮೇದ್ರೆ ಈ ತರ ಬರಲ್ಲ ಕಾಡಿನಲ್ಲಿ ಮೇಯ್ಬೇಕು ಗಿಡ್ಕೊ ಒಂದು ಎಲೆ ತಿನ್ಕೊಂಡ್ರು ಈ ಮಾಂಸ ಋಷಿ ಬರುತ್ತೆ ಸರ್ ಈ ಮೇಕೆ ಮಾಂಸ 900 ರೂಪಾಯಿ 850 ರೂಪಾಯಿ ಕೆಜಿ ಮಟನ್ ಸರ್ ಕಾಡಲ್ಲಿ ಮೇದ್ರೆ ಮಾತ್ರ ಈ ತರ ಮಾಂಸ ಋಷಿ ಬರುತ್ತೆ ಅದೇ ಮಾಮೂಲು ಶೆಡ್ನಲ್ಲಿ ಮೇದ್ರೆ ಬರೋ ಜೋಳ ಬೂಸ ಮೇಯ್ತವೆ ಟೇಸ್ಟ್ ಬರಕ್ಕಿಲ್ಲ ಮಟನ್ ಸರ್ ಈ ವಾಡು 25,000 ರೂಪಾಯಿ 3 ವಾದ ಮರಿ ಹಾಕಿದ್ದೆ ಇದ್ರ ಬೆಲೆ 25,000 ರೂಪಾಯಿ ಒಂದು ತರ 3 ಮರಿ ಹಾಕುತ್ತೆ ಸರ್ ಈ ತರ ವರ್ಷಕ್ಕೆ 6 ಮರಿ ಕೊಡುತ್ತೆ ಸರ್ ಅದ್ರಂತೆ ಆದ್ರೆ ಒಂದು ಮರಿ ನೋಡಿ ಸರ್ 3 ಮರಿ ಹಾಕಿದ್ವಿ ಮೇಕೆ ವರ್ಷ ದುಡಿಮೆ ಸರ್ ವರ್ಷಕ್ಕೆ 6 ಮರಿಯಲ್ಲಿ ಒಂದೊಂದು ಮರಿ 8,000 ರೂಪಾಯಿ ಲೆಕ್ಕ ಹಾಕಿರೋನು 6 ಮರಿಯಲ್ಲಿ ಏನು ಇಂಪ್ರೂವ್ ನೀವೇ ನೋಡಿ ಸರ್ ಇದ್ರಂತವೆ ಇದ್ರದ್ದು 10 ಆಡಿದ್ರೆ ಒಂದು ಮನೆ ಜೀವನನ ಇದು ಮಾಡಬಹುದು ಸರ್ 18 ಕೆಜಿ ಇದು ಮಟನ್ ಬರ್ತೈತಿ ನೀವು ಶೆಡ್ಡಲ್ಲೆಲ್ಲ ಹಾಕಿ ಬಾಳ ಬೂಸ ಹಾಕಿ ಮೇಯಿಸಿದ್ದು ಈ ಮಟನ್ ಟೇಸ್ಟ್ ಬರಲ್ಲ ಅದು ಇದು ನಮ್ಮ ಇದರಲ್ಲಿ ಬೈಲಲ್ಲಿ ಮೇಯ್ಕೊಂಡು ಹುಲ್ ಮೇಯ್ಕೊಂಡು ನೀರು ಕುಡ್ಕೊಂಡು ಮೇಯ್ಕೊಂಡಿರೋದು ಇದು ಪ್ರಾಣಿ ಇದರಲ್ಲಿ ಒಳ್ಳೆ ಟೇಸ್ಟ್ ಬರ್ತೈತಿ ಇದು ಮಟನ್ ಚೆನ್ನಾಗಿ ಇಂಪ್ರೂವ್ ಆಗ್ತೈತಿ ಅಮೌಂಟ್ ಎಷ್ಟು ಅಮೌಂಟು ಇದ್ರದ 12,000 ಇದ್ರ ಬೆಲೆ ಚಿಕ್ಕ ಮರಿಯಿಂದನ ಜೋಳ ಬೂಸ ಸೆಡೆ ಎಲ್ಲ ಹಾಕಿ ಮೇಯಿಸಿ ದೊಡ್ಡದ್ ಮಾಡ್ಕೊಂಡು ನಾವು ಕುರಿ ಒಳಗೆ ಬಿಟ್ಕೊಂಡು ಆಗ ಇಂಪ್ರೂವ್ ಮಾಡ್ಕೊಂಡ್ರೆ ಇದು ಸ್ಟಾರ್ಟಿಂಗ್ ಬಂದು ಈಗ 12,000 ಹೋಗಂಗೆ ಬೆಲೆ ಆಗೈತಿ ಕುರಿ ಈಗ ದೊಡ್ಡದಾಗಿ ಈಗ ಚೆನ್ನಾಗಿ ಕುರಿ ಒಳಗೆ ಮೇಯ್ಕೊಂಡು ಇಷ್ಟು ಇಂಪ್ರೂವ್ ಆಗೈತಿ ಕುರಿ